ಆನೇಕಲ್ ತಾಲೂಕಿನ ಹಾಗೂ ಅಖಂಡ ಕರ್ನಾಟಕ ರಾಜ್ಯದ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಬಂಧುಗಳೇ, ಸತತವಾಗಿ 20ನೇ ವರ್ಷದ ರಾಜ್ಯೋತ್ಸವ ಇದು ನಮ್ಮ ಕಾರ್ ಸ್ಟ್ಯಾಂಡ್ನಲ್ಲಿ. ಏನು ಈ ದಿನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ವಿಶೇಷವಾಗಿ ರವೀಂದ್ರನಾಥ್ ಗೌಡ ಅವರು, ಮುರಳಿ ಅಣ್ಣವರು, ಬಾಬಿ ಅಣ್ಣವರು, ಶೇಖೆ ಅಣ್ಣವರು, ನಮ್ಮ ನರಸಿಂಹಣ್ಣವರು, ಹಿರಿಯರು ಸೀನಿಯರ್ಗಳು, ರಾಜು ಅವರು, ನಮ್ಮ ಮನ್ಮತ್ ಅವರು, ಇವರೆಲ್ಲರೂ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಹೇಳಿದ್ರು, ಒಂದು ಚೂರು ಕುಂದುಕೊರತೆ ಇಲ್ದಂಗೆ ಕಾರ್ಯಕ್ರಮ ನಡೆಸಬೇಕು. ಈ ಬಾರಿ ಈ ರಾಜ್ಯೋತ್ಸವದ ಕಾರ್ಯಕ್ರಮನ ನಾವೆಲ್ಲ ಸೇರಿ ನಿನಗ ಒಂದು ಇನ್ಚಾರ್ಜ್ ತರ ಕೊಡ್ತಾ ಇದ್ದೀವಿ. ಒಂದು ಕಪ್ಪು ಚುಕ್ಕೆ ಬರ್ದಂಗೆ ನಡ್ಕೊಂಡು ಎಲ್ಲ ನನ್ನ ಯೂತ್, ನನ್ನ ಸ್ನೇಹಿತರು ಏನಿದ್ದಾರೆ, ನನ್ನ ವೆಂಕಟೇಶು, ಆನಂದು, ಗೌರನಹಳ್ಳಿ, ಮುನ್ರಾಜು, ಆಮೇಲೆ ನಮ್ಮ ರಂಗಿ, ಸುಮಾರು ಜನ, ಆಮೇಲೆ ರಂಗನಾಥ್, ಸುಮಾರು ಜನ, ಆಮೇಲೆ ಜಾವು, ಸುಮಾರು ಜನ ಹುಡುಗರು ಎಲ್ಲ ಒಟ್ಟಾಗಿ ನಿಂತ್ಕೊಂಡು, ಆಮೇಲೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಜಾತಿ ಭೇದ ಭಾವ ಏನು ಗೊತ್ತಿಲ್ಲ. ನಾವೆಲ್ಲ ಇಲ್ಲಿರೋರು ಒಂದೇ ಜಾತಿ, ಅದು ಡ್ರೈವರ್ ಜಾತಿ, ಇದಕ್ಕೆ ಮಾತ್ರ. ಆಮೇಲೆ ವಿಶೇಷವಾಗಿ ನಮ್ಮ ಇನ್ನೊಬ್ಬ ಸೀನಿಯರ್ ನಾಯಕರು ನವಾಜ್ ಅಣ್ಣವರು, ಹಾಗೂ ನಮ್ಮ ಅಧ್ಯಕ್ಷರು ಮೋಹನ್ ಅಣ್ಣವರು, ನಮ್ಮ ಸಾದಿಕ್ ಅಣ್ಣವರು, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಮನ್ ಬಾಯ್ ಅವರು, ಹಾಗೂ ಗೂಳಿ ವೆಂಕಟೇಶ್ ಅವರು, ಸುಮಾರು ಜನ. ಯಾರಾದರೂ ಹೆಸರು ಮಿಸ್ ಮಾಡಿದ್ರೆ ಅನಾಥ ಭಾವಿಸೋದಕ್ಕೆ ಹೋಗ್ಬೇಡ್ರಿ. ವಿಶೇಷವಾಗಿ ನನ್ನ ಮಾವ DNMR ಮುರಳಿ ಅವರು, ಆಮೇಲೆ ನಮ್ಮ ಇನ್ನೊಬ್ಬ ಮಾವಾದಂಥ ಲೋಕೇಶ್ ಅವರು, ಸುಮಾರು ಜನ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಎಲ್ಲರೂ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಾವು ಪ್ರತಿ ವರ್ಷದಂತೆ ಈ ವರ್ಷ ನಾವು ಆಡಂಬರ ಕನ್ನಡ ರಾಜ್ಯೋತ್ಸವ ಮಾಡೋದಿಲ್ಲ, ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಯಾರು ಬಡ ರೋಗಿಗಳಿಗೆ ಸೇವೆ ಮಾಡ್ತಾರೋ ಅವ್ರ ಕೈನಲ್ಲಿ ಒಂದು ಪ್ಲಾಗು ಆಚರಣೆ ಮಾಡಿಸ್ತೀವಿ. ನಮ್ಮದು ಉಚಿತವಾಗಿ ಒಂದು ಶವವಾಹನ ಗಾಡಿ ಇದೆ. ಆಮೇಲೆ ನಾವು ಏನೇ ಒಂದು ಕಾರ್ಯಕ್ರಮ ಈ ನಮ್ಮ ಕಾರ್ ಸ್ಟ್ಯಾಂಡ್ ಅಲ್ಲಿ ಮಾಡಿದ್ರೂ ಸಹ ಅನ್ನದಾನದ ಮುಖಾಂತರ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಹೆಚ್ಚಾಗಿ ನಮ್ಮ ಪಕ್ಕದಲ್ಲಿ ಆಟೋ ಸ್ಟ್ಯಾಂಡ್ ಇದ್ದಾರೆ, ಅವ್ರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಟೆಂಪಲ್ ಸ್ಟ್ಯಾಂಡ್ ಇದೆ, ಅವ್ರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನನಗೆ ಈ ಒಂದೆರಡು ಮಾತಾಡೋದಕ್ಕ ಇದು ಮಾಡಿಕೊಟ್ಟಂತ ಎಲ್ಲ ನನ್ನ ಭುವನೇಶ್ವರಿ ಕಾರ್ ಚಾಲಕ ಸಂಘದ ಎಲ್ಲ ನಮ್ಮ ಸ್ನೇಹಿತರಿಗೆ, ಅಣ್ಣಂದ್ರಿಗೆ, ಹಿರಿಯರಿಗೆ, ಎಲ್ಲ ಗುರು ಹಿರಿಯರಿಗೆ ಹೊಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ತಾಲೂಕಿನ ಶಾಸಕರಾದಂತಹ ಶಿವಣ್ಣ ಅವರಿಗೆ, ಹಾಗೂ ನಮ್ಮ MP ಸಾಹೇಬರಾದಂಥ ಮಂಜುನಾಥ್ ಅವರಿಗೆ, ಹಾಗೂ MLC ಸಾಹೇಬರಾದಂಥ ಗೋಪಿನಾಥ್ ರೆಡ್ಡಿ ಅಣ್ಣ ಅವ್ರಿಗೆ, ಹಾಗೂ ಈ ತಾಲೂಕಿನಲ್ಲಿ ಹುಟ್ಟು ಬೆಳೆದಂತ ಸೂರ್ಯಪುತ್ರ ರಾಮಲಿಂಗಾರೆಡ್ಡಿ ಸಾಹೇಬರಿಗೂ ಸಹ ನಮ್ಮ ಭುವನೇಶ್ವರಿ ಕಾರ್ ಚಾಲಕ ಕನ್ನಡ ಸಂಘದ ಪರವಾಗಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಲ್ಲಿ ಏನಪ್ಪಾ ವಿಶೇಷ ಅಂದ್ರೆ, ಯಾವುದೇ ಒಂದು ರಾಜಕೀಯ ಪಕ್ಷದವ್ರನ್ನ ನಾವು ಕರೆದಿ ಒಂದು ಕಾರ್ಯಕ್ರಮ ಮಾಡೋದಿಲ್ಲ. ಬಟ್ ಅವ್ರಿಗೆ ಎಲ್ರಿಗೂ ಶುಭಾಶಯ ನಾವು ತಿಳಿಸ್ತಾ ಇದೀವಿ. ಎಲ್ಲಾ ಪಕ್ಷದವ್ರಿಗೆ ಶುಭಾಶಯ ತಿಳಿಸಿದ್ವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಭುವನೇಶ್ವರಿ. ಚಾಲಕರ ಕನ್ನಡ ಸಂಘ ವತಿಯಿಂದ ಇವತ್ತು ಆನೇಕಲ್ ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿರ್ತಾರೆ. ಅದು ತುಂಬಾ ಚೆನ್ನಾಗಿ ನಡೆದು ಬಂದಿದೆ. ಶ್ರೀ ಭುವನೇಶ್ವರಿ ಕಾರು ಚಾಲಕರ ಸಂಘ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮುಂದೆನೇ ಇರೋದ್ರಿಂದ ನಮಗೂ ಒಂದು ಹೆಮ್ಮೆ. ಹಾಗೆ ಅವರು ಜನಪರ ಕಾರ್ಯಕ್ರಮಗಳನ್ನು ಕೆಲವರೆಲ್ಲ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಅದರಲ್ಲಿ ಮೇಯ್ನು ಅಂತ ಹೇಳಿದ್ರೆ ನಮ್ದು ಅಂತಿಮ ವೈಕುಂಠ ಯಾತ್ರೆ ಅಂತೇಳಿ ಅವರ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲರ ಆನೇಕಲ್ ಪಟ್ಟಣದ ಜನರ ಒಂದು ಸಹಕಾರ ತಗೊಂಡ್ಬಿಟ್ಟು ಅದನ್ನ ನಡೆಸ್ಕೊಟ್ಟಿದ್ದಾರೆ. ಅದು ತುಂಬಾ ಒಳ್ಳೆ ಕೆಲಸ. ಯಾಕಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ ಜನಗಳು, ತುಂಬಾ ಬೋರ್ ಇರ್ತಾರೆ. ಅವರೆಲ್ಲ ಏನಾರ ಒಂದು ಎಷ್ಟಾದಾಗ ಅವ್ರನ್ನ ಅಂತಿಮ ಯಾತ್ರೆ ಕೊಡಕ್ಕೆ ಹೋಗ್ಲಿ, ಸುಮಾರು ಸತಿ ಎಲ್ಲ ಫ್ರೀಯಾಗೆ ಅದು ನಡೀತಾ ಇದೆ. ಅದು ನನಗೆ ತುಂಬಾ ಸಂತೋಷವಾಗಿದೆ. ಇದೇ ತರ ಈ ಜೈ ಭುವನೇಶ್ವರಿ, ಶ್ರೀ ಭುವನೇಶ್ವರಿ ಕಾರು ಚಾಲಕರ ಕನ್ನಡ ಸಂಘ ಈ ತರ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡ್ತಾ ಮತ್ತು ನಮ್ಮ ಬಡ ರೋಗಿಗಳಿಗೂ ಒಳ್ಳೇದಾಗುವಂತ ಕೆಲಸಗಳನ್ನು ಮಾಡಬೇಕು ಅಂತ ಕೇಳ್ಕೊಂತೀನಿ. ಅವ್ರದ್ದು ಕಾರು ಚಾಲಕರು ಏನು ಅವರು ಜಾಸ್ತಿ ಇದಿರಲ್ಲ, ಅವರು ಇಷ್ಟು ಇಟ್ಕೊಂಡು ಈ ಸಂಘ ಕಟ್ಕೊಂಡು ಕನ್ನಡಕ್ಕೋಸ್ಕರ ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಬಡ ರೋಗಿಗಳು ಯಾರು ಬಂದರೆ ಅವರಿಗೂ ಅನುಕೂಲವಾಗಂತೆ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಿರ್ತಾರೆ. ಅದರಿಂದ ಎಲ್ಲರ ಪೇಷಂಟ್ ಶಿಫ್ಟ್ ಮಾಡಬೇಕಾರಾಗಲಿ ಅಥವಾ ಬೇರೆ ಅವ್ರನ್ನ ಬಿಡೋದಾಗಲಿ ಅದನ್ನ ಭಾಳ ರಿಯಾಯಿತಿ ದರದಲ್ಲಿ ಅವರು ಮಾಡಿಕೊಡ್ತಾ ಇದ್ದಾರೆ. ಅವರು ಇದು ಮಾಡಿಕೊಡ್ತಾರೆ.
ಯಾಕಂದರೆ ಕಾರು ಚಾಲಕರಿಗೂ ಕಷ್ಟ ಇರುತ್ತೆ. ಸೊ ಹಂಗಾಗಿ ನಾವು ಹೇಳ್ತಾ ಇರ್ತೀವಿ ಪೇಷಂಟ್ಗಳಿಗೆ, ಸೊ ಎಷ್ಟಿದಾಗುತ್ತೋ ಅಷ್ಟು ಮಾಡಿ ಅಂತ. ಬಟ್ ನಮ್ಮ ಬಡ ರೋಗಿಗಳಿಗೆ ಅವರ ಸಹಕಾರ ಯಾವತ್ತಿಗೂ ಇರುತ್ತೆ. ಇದೇ ಥರ ಮುಂದುವರಲಿ ಅಂತೇಳಿ ಅವರ ಶ್ರೀ ಭುವನೇಶ್ವರಿ ಕಾರು ಚಾಲಕರ ಕನ್ನಡ ಸಂಘಕ್ಕೆ ಆಶಿಸ್ಬಿಟ್ಟು ನಾನು ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಆನೇಕಲ್ ತಾಲೂಕಿನ ಹಾಗೂ ಅಖಂಡ ಕರ್ನಾಟಕ ರಾಜ್ಯದ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಬಂಧುಗಳೇ, ಸತತವಾಗಿ 20ನೇ ವರ್ಷದ ರಾಜ್ಯೋತ್ಸವ ಇದು ನಮ್ಮ ಕಾರ್ ಸ್ಟ್ಯಾಂಡ್ನಲ್ಲಿ. ಏನು ಈ ದಿನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ವಿಶೇಷವಾಗಿ ರವೀಂದ್ರನಾಥ್ ಗೌಡ ಅವರು, ಮುರಳಿ ಅಣ್ಣವರು, ಬಾಬಿ ಅಣ್ಣವರು, ಶೇಖೆ ಅಣ್ಣವರು, ನಮ್ಮ ನರಸಿಂಹಣ್ಣವರು, ಹಿರಿಯರು ಸೀನಿಯರ್ಗಳು, ರಾಜ ಅವರು, ನಮ್ಮ ಮನ್ಮತ್ ಅವರು, ಇವರೆಲ್ಲರೂ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಹೇಳಿದ್ರು, ಒಂದು ಚೂರು ಕುಂದುಕೊರತೆ ಇಲ್ದಂಗೆ ಕಾರ್ಯಕ್ರಮ ನಡೆಸಬೇಕು. ಈ ಬಾರಿ ಈ ರಾಜ್ಯೋತ್ಸವದ ಕಾರ್ಯಕ್ರಮನ ನಾವೆಲ್ಲ ಸೇರಿ ನಿನಗ ಒಂದು ಇನ್ಚಾರ್ಜ್ ತರ ಕೊಡ್ತಾ ಇದ್ದೀವಿ. ಒಂದು ಕಪ್ಪು ಚುಕ್ಕೆ ಬರ್ದಂಗೆ ನಡ್ಕೊಂಡು ಎಲ್ಲ ನನ್ನ ಯೂತ್, ನನ್ನ ಸ್ನೇಹಿತರು ಏನಿದ್ದಾರೆ, ನನ್ನ ವೆಂಕಟೇಶು, ಆನಂದು, ಗೌರನಹಳ್ಳಿ, ಮುನ್ರಾಜು, ಆಮೇಲೆ ನಮ್ಮ ರಂಗಿ, ಸುಮಾರು ಜನ, ಆಮೇಲೆ ರಂಗನಾಥ್, ಸುಮಾರು ಜನ, ಆಮೇಲೆ ಜಾವು, ಸುಮಾರು ಜನ ಹುಡುಗರು ಎಲ್ಲ ಒಟ್ಟಾಗಿ ನಿಂತ್ಕೊಂಡು, ಆಮೇಲೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಜಾತಿ ಭೇದ ಭಾವ ಏನು ಗೊತ್ತಿಲ್ಲ. ನಾವೆಲ್ಲ ಇಲ್ಲಿರೋರು ಒಂದೇ ಜಾತಿ, ಅದು ಡ್ರೈವರ್ ಜಾತಿ, ಇದಕ್ಕೆ ಮಾತ್ರ. ಆಮೇಲೆ ವಿಶೇಷವಾಗಿ ನಮ್ಮ ಇನ್ನೊಬ್ಬ ಸೀನಿಯರ್ ನಾಯಕರು ನವಾಜ್ ಅಣ್ಣವರು, ಹಾಗೂ ನಮ್ಮ ಅಧ್ಯಕ್ಷರು ಮೋಹನ್ ಅಣ್ಣವರು, ನಮ್ಮ ಸಾದಿಕ್ ಅಣ್ಣವರು, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಮನ್ ಬಾಯ್ ಅವರು, ಹಾಗೂ ಗೂಳಿ ವೆಂಕಟೇಶ್ ಅವರು, ಸುಮಾರು ಜನ. ಯಾರಾದರೂ ಹೆಸರು ಮಿಸ್ ಮಾಡಿದ್ರೆ ಅನಾಥ ಭಾವಿಸೋದಕ್ಕೆ ಹೋಗ್ಬೇಡ್ರಿ. ವಿಶೇಷವಾಗಿ ನನ್ನ ಮಾವ DNM ಮುರಳಿ ಅವರು, ಆಮೇಲೆ ನಮ್ಮ ಇನ್ನೊಬ್ಬ ಮಾವಾದಂಥ ಲೋಕೇಶ್ ಅವರು, ಸುಮಾರು